ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ಇವತ್ತು ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ಒಂದು ಚಿಕ್ಕ ಪರಿಚಯ ಮಾಡಿಕೊಡ್ಬೇಕಂತ ಬಂದಿದ್ದೀನಿ. ಮೊದಲನೇದಾಗಿ ನೋಡೋದಾದರೆ, ಕರ್ನಾಟಕದ ಕೀರ್ತಿಯ ಕಾಂಚನಗಂಗೆ ವಿಜಯನಗರ ಸಾಮ್ರಾಜ್ಯ. ಹಿಂದಿನಿಂದ ಕನ್ನಡ ರಾಜ್ಯರು ಗಳಿಸಿದ ಪುಣ್ಯಫಲ, ಎಂದೂ ಮರೆಯಲಾಗದ ಅಖಂಡ ವೈಭವ ಅದು. ಇದೆಲ್ಲದರ ಬೀಜ ಶ್ರೀ ವಿದ್ಯಾರಣ್ಯರ ಪ್ರಭಾವ. ವಿದ್ಯಾರಣ್ಯರು ಬ್ರಾಹ್ಮಣ ಸನ್ಯಾಸಿ, ಇಹದ ಚಿಂತೆ ಉಳಿದವರು. ಆದರೂ ನಾಡಿನ ಕೊರಗು ಅವರನ್ನು ಮರುಗಿಸದೆ ಬಿಡಲಿಲ್ಲ. ಅನ್ಯಾಕ್ರಾಂತವಾಗುತ್ತಿದ್ದ ದೇಶಕ್ಕಾಗಿ ಗ್ರಂಥವನ್ನು ಕಟ್ಟಿದರು. ಲೌಕಿಕದ ಚಿಂತೆ ಹಚ್ಚಿಕೊಂಡು ಕರ್ನಾಟಕದ ಸಿಂಹಾಸನವನ್ನು ಸ್ಥಾಪಿಸಿದರು. ಧರ್ಮ ರಾಜ್ಯ ನೀತಿಗಳ ಗಂಟು ಅದು. ಚಾಣಕ್ಯನಿಗೆ ಚಂದ್ರಗುಪ್ತ ಸಿಕ್ಕಂತೆ ಇವರಿಗೂ ಒಬ್ಬ ನಿಮಿತ್ತ ಬೇಕಾಗಿದ್ದ. ಹಕ್ಕ ಬುಕ್ಕರು ಆ ನಿಮಿತ್ತವಾದರು. ಅವರಿಗೆ ಬೆಂಬಲವಾಗಿ ನಿಂತು ವಿದ್ಯಾರಣ್ಯರು ಹಂಪಿಯ ಗಂಡು ಮೆಟ್ಟಿನ ಭೂಮಿಯಲ್ಲಿ ವಿಜಯನಗರವನ್ನು ಕಟ್ಟಿದರು. ತುಂಗಭದ್ರೆಯ ತೀರ, ಪುರಾಣ ಪ್ರಸಿದ್ಧವಾದ ಕ್ಷೇತ್ರ, ಸಾರವಂತವಾದ ಭೂಮಿ, ಪ್ರಸಿದ್ಧ ವಿಕ್ರಮರಾದ ಅರಸರು. ಇದೆಲ್ಲದರ ಹಿಂದೆ ಬೆಂಗಾವಲಿಗೆ ವಿದ್ಯಾರಣ್ಯರ ತಪೋಪ್ರಭಾವ. ವಿಜಯನಗರ ಅಷ್ಟು ವಿಜೃಂಭಿಸುವುದರಲ್ಲಿ ಏನಚ್ಚರಿ ಹೇಳಿ? 1336ರಲ್ಲಿ ಆ ಮಹಾಸುದಿನ ಅಂದೇ ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣ. ಇಂದಿಗೆ 650 ವರ್ಷಗಳಕ್ಕೂ ಮೇಲ್ಪಟ್ಟಾಗಿದೆ. ಅರಸೊತ್ತಿಗೆ ಹಾಳಾದರೂ ಕನ್ನಡದ ಆ ಸಂಸ್ಕೃತಿ ಬೇರೂರಿದೆ. ಆ ರಕ್ತ ಇನ್ನೂ ಹರಿಯುತ್ತಿದೆ. ಮೊದಲನೆಯ ದೊರೆ ಹುಕ್ಕ. ಇವರು 5 ಅಣ್ಣ ತಮ್ಮಂದಿರು. ಎರಡನೆಯವನೇ ಬುಕ್ಕ. ಎಲ್ಲರೂ ಕೂಡಿ ರಾಜ್ಯವನ್ನು ಬೆಳೆಸಿದರು. 10-15 ವರ್ಷಗಳಲ್ಲೇ ಪೂರ್ವ ಪಶ್ಚಿಮ ಸಮುದ್ರ ಮಧ್ಯ ಪ್ರದೇಶವನ್ನೆಲ್ಲ ಇವರ ವಶವಾಯಿತು. ಪೂರ್ವ ಪಶ್ಚಿಮ ದಕ್ಷಿಣ ಸಮುದ್ರಾಧಿಪತಿ ಎಂಬುದಾಗಿ ಹೆಗ್ಗಳಿಕೆಗೆ ರೂಢಿಯಲ್ಲಿ ಬಂದಿತು. ರಾಜ್ಯವು ದೃಢವಾದ ಕೂಡಲೇ ವಿದ್ಯಾರಣ್ಯರು ತಮ್ಮ ಸನ್ಯಾಸವನ್ನು ಮತ್ತೆ ಕೈಗೊಂಡರು. ಕನ್ನಡಿಗರು ಮರುಗುಳಿಗಳಲ್ಲ, ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ ಎಂದು ಕರೆಯುತ್ತೇವೆ. ಅವರ ಪುಣ್ಯತಿಥಿಯನ್ನು ಸಹ ನಡೆಸುತ್ತೇವೆ. ಎರಡನೆಯ ದೊರೆ ಬುಕ್ಕ. ಇವನಿಗೂ ಬಹುಮನಿ ಅರಸ ಮೊಹಮ್ಮದ್ ಶಾನಿಗೂ ಘೋರವಾದ ಯುದ್ಧವಾಯಿತು. ವಿಜಯನಗರಕ್ಕೆ ಬಹಳ ಪೆಟ್ಟಾಯಿತು. ಬುಕ್ಕನ ಆಡಳಿತದಲ್ಲಿ ಚೀನಾ ದೇಶಕ್ಕೆ ವಿಜಯನಗರದ ರಾಯಭಾರಿ ಹೋಗಿದ್ದ. ಇವನ ತರುವಾಯ ಎರಡನೆಯ ಹರಿಹರ 1337ರಲ್ಲಿ ಅರಸರಾದ. ಇವನ ಕಾಲದಲ್ಲಿ ಯುದ್ಧಗಳೇನೂ ನಡೆಯಲಿಲ್ಲ. ರಾಜ್ಯವು ಸ್ಥಿರವಾಗಿರಲು ಸಂಧಿಸಿತು. 1404ರಲ್ಲಿ 1ನೇ ದೇವರಾಯನು ಪಟ್ಟಕ್ಕೇರಿದ. ವಿದ್ಯಾರಣ್ಯರ ಅಳಿಯ ಲಕ್ಷ್ಮೀಧರ ಮತ್ತೆನು ಇವರ ಮಂತ್ರಿಯಾದ. ಬಹುಮನಿ ಅರಸ ಫಿರೋಜ್ ಶಾನಿಗೂ ದೇವರಾಜನಿಗೂ ದೊಡ್ಡ ಕಾಳಗವಾಯಿತು. ತರುವಾಯ ಪದೇ ಪದೇ ಯುದ್ಧಗಳಾಗುತ್ತಿದ್ದವು. ಒಮ್ಮೆ ಫಿರೋಜ್ನ ಸೇನೆ ಕತ್ತಲಲ್ಲಿ ಹೊಳೆದಾಟಿ ವಿಜಯನಗರವನ್ನು ಸೋಲಿಸಿ ರಾಜಧಾನಿಯವರೆಗೆ ಒಳನುಗ್ಗಿ ಬಂದಿತು. ಊರ ನೆರೆಯಲ್ಲಿ ಬೀಡು ಬಿಟ್ಟು 4 ತಿಂಗಳವರೆಗೆ ಸುತ್ತಲಿನ ಪ್ರಾಂತ್ಯವನ್ನು ಸೂರೆಗೊಂಡ ಫಿರೋಜ್ ಶಾ ವಿಧಿಯಿಲ್ಲದೆ ದೇವರಾಯನು ಅಪಮಾನಕರ ಒಪ್ಪಂದಕ್ಕೆ ಒಪ್ಪಿದ. ಮುಂದೆ ಬರುವುದು ದೇವರಾಯ. ಮುಂದೆ ಅರಸನಾದ ಇಮ್ಮಡಿ ದೇವರಾಯನ ಬಿರುದು ಪ್ರೌಢ ಪ್ರತಾಪ. ಇವನು ವಿಜಯನಗರಕ್ಕೆ ಭದ್ರವಾದ ಕೋಟೆ ಕಟ್ಟಿದ. ಸೇನೆಯಲ್ಲಿ ಮುಸಲ್ಮಾನ ದಂಡಾಳುಗಳನ್ನು ಸೇರಿಸಿಕೊಂಡ. ರಾಜ್ಯ ಕೃಷ್ಣೆಯಿಂದ ರಾಮೇಶ್ವರದವರೆಗೂ ಹಿಗ್ಗಿಸಿದ. ಇವನ ಕಾಲದಲ್ಲಿ ವಿಜಯನಗರ ವೈಭವವು ಹೆಚ್ಚಿತು. ಈ ಕಾಲದಲ್ಲಿ ಇಟಲಿ ದೇಶದ ಸಿಕೋಲೋ ಕೋಂಟಿ ಎಂಬ ವರ್ತಕನು ಮತ್ತು ಅಬ್ದುಲ್ ರಜಾಕ್ ಎಂಬ ಪ್ರವಾಸಿಯೂ ಬಂದಿದ್ದರು. ಅಬ್ದುಲ್ ರಜಾಕ್ ಅವರು ವಿಜಯನಗರದ ಕುರಿತು ಕನಸಾಗಿ ಕಾಣುತ್ತದೆ ಎಂದು ಹೇಳುತ್ತಿದ್ದರು. ಅವರು ಹೇಳಿದಂತೆ ಪಟ್ಟಣದ ಸುತ್ತಳತೆ 60 ಮೈಲಿ. ಜಾತ್ರೆ ಮೇಳಗಳಲ್ಲಿ ವೈಭವ ಬಹಳ. ಬೀದಿಗಳು ಅಗಲ. ಹೂ ಬೇಕಾದಷ್ಟು ಸಿಗುತ್ತದೆ. ಮುತ್ತು ರತ್ನ ಸಹ ವ್ಯಾಪಾರ ಬಯಲಲ್ಲೇ ನಡೆಯುತ್ತದೆ. ಊರಲ್ಲೆಲ್ಲ ಸಹ ನೀರಿನ ಕಾಲುವೆ ಹರಿಯುತ್ತದೆ. ಇಂಥ ಪಟ್ಟಣ ಮತ್ತೊಂದಿಲ್ಲ ಎಂದು ಬರೆದಿದ್ದಾರೆ. ಹಕ್ಕಬುಕ್ಕ ವಂಶದಲ್ಲಿ ಕಡೆಯವನು ವಿರೂಪಾಕ್ಷರಾದರು. ಇವನನ್ನು ಸಾಳುವ ನರಸಿಂಹ ಮಂತ್ರಿ ಪಟ್ಟದಿಂದ ದೂಡಿ ತಾನೇ ಅರಸನಾದನು. ಇವನ ಮಗ ಇಮ್ಮಡಿ ನರಸನನ್ನು ಪಟ್ಟದಿಂದ ತಳ್ಳಿ ತುಳುವ ನರಸ ಮಂತ್ರಿ ದೊರೆಯಾದ. ಈತನ ಮಗನೇ ಹೆಸರಾದ ಶ್ರೀಕೃಷ್ಣದೇವರಾಯ. ಈ ಮಹಾಪುರುಷನ ಕಾಲದಲ್ಲಿ ವಿಜಯನಗರ ವೈಭವ ಶಿಖರವನ್ನೇರಿತು. ಸಾಮ್ರಾಜ್ಯ ವಿಸ್ತಾರವಾಯಿತು. ಸಿರಿ ಬೆಳೆಯಿತು. ಸಾಹಿತ್ಯ ಮೆರೆಯಿತು. ಎಲ್ಲ ರೀತಿಗಳಿಂದಲೂ ಕೃಷ್ಣದೇವರಾಯನ ಕಾಲ ವಿಜಯನಗರದ ಕನ್ನಡ ಸಾಮ್ರಾಜ್ಯದ ಗೋಪುರ. ಕೃಷ್ಣದೇವರಾಯ ಮಧ್ಯಯುಗದ ಹಿಂದೂ ಮೊಹಮ್ಮದೀಯ ಅರಸರ ಮಾಲೆಯಲ್ಲಿ ಪದಕ. ಇಷ್ಟು ಸಂಸ್ಕೃತ ಪುರುಷನು ಅವರಲ್ಲಿ ಬೇರೆ ಯಾರೂ ಇಲ್ಲ. ಕಾಳಗದಲ್ಲಿ ಕಲಿ, ಸೇನೆ ನಡೆಸುವುದರಲ್ಲಿ ನಿಪುಣ, ಆಡಳಿತದಲ್ಲಿ ಚತುರ, ಪ್ರಜೆಯಲ್ಲಿ ಅಪಾರ ಪ್ರೀತಿ,
ತಾನು ವೈಷ್ಣವ, ಆದರೆ ಪಂಗಡದವರು ಯಾರಿಗೂ ಎಂದೂ ತೊಂದರೆ ಕೊಡಲಿಲ್ಲ. ಯುದ್ಧದಲ್ಲಿ ಹಗೆಗಳನ್ನು ಗೆದ್ದುದುಂಟು, ಆದರೆ ಸೋತವರು ಯಾರಿಗೂ ರಾಯನಲ್ಲಿ ಕಠಿಣತೆ ಕಾಣಬರಲಿಲ್ಲ. ಸೋತವರ ಬಗ್ಗೆ ರಾಯರದು ಬಹಳ ಆದರ. ರಾಯರ ಸಾಹಿತ್ಯ ಪ್ರೇಮಕ್ಕೆ ಭೋಜರಾಜನೇ ಸಾಟಿ, ಬೇರೆ ಯಾರೂ ಇಲ್ಲ. ಆಂಧ್ರರ ಸಾಹಿತ್ಯ ಈ ಹೊತ್ತಿನಲ್ಲಿ ಬಹಳ ಬೆಳಕಿಗೆ ಬಂದಿತು. ರಾಯರ ಆಸ್ಥಾನದಲ್ಲಿ 8 ಮಂದಿ ಹೆಸರಾದ ಕವಿಗಳಿದ್ದರು. ಅವರಿಗೆ ಅಷ್ಟದಿಗ್ಗಜರೆಂದು ಹೆಸರು. ಅವರಲ್ಲಿ ಹಾಸ್ಯ ಚಕ್ರವರ್ತಿಯಾದ ತೆನಾಲಿ ರಾಮಕೃಷ್ಣನೂ ಒಬ್ಬನು. ಕನ್ನಡದ ಕವಿಗಳಿಗೂ ದೊರೆಯ ಆಶ್ರಯ ಇತ್ತು. ಪುರಂದರದಾಸರು ರಾಯರ ಕಾಲದಲ್ಲಿ ವಿಜಯನಗರದಲ್ಲೇ ಇದ್ದರು. ಪಟ್ಟಣವು ಸಿರಿಯಿಂದ ತಲೆದೂಗಿತು. ಕೂಲಿ ಮಾಡುವವರಲ್ಲಿಯೂ ಮುತ್ತು ರತ್ನದ ಒಡವೆಗಳಿದ್ದವು. ನಾನಾ ದೇಶಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ಊರಿಗೆ 7 ಸುತ್ತಿನ ಕೋಟೆ ಇತ್ತು. ಹೊಲಗಳೆಲ್ಲ ಕೋಟೆಯೊಳಗೆ ಇದ್ದವು. ರಾಯರ ಕಾಲದಲ್ಲಿ ಮಹಾನವಮಿಯ ಹಬ್ಬವು ನಾಡಹಬ್ಬವಾಗಿ ಆಚರಣೆ ಮಾಡುತ್ತಿದ್ದರು. ಆ ಮಹೋತ್ಸವಕ್ಕೆ ರಾಯರೇ ಮುಂದಾಳು. ಊರ ನಡುವೆ ಭವ್ಯವಾದ ಮಹಾನವಮಿ ದಿಬ್ಬದ ಮೇಲೆ ಆ ಹಬ್ಬ ನಡೆಯುತ್ತಿತ್ತು. ಇಂದಿಗೂ ಆ ದಿಬ್ಬವನ್ನು ನೋಡಬಹುದು. ನಾಗಲಾವಿ ಕೆರೆ, ಬಸವಣ್ಣನ ಕಾಲುವೆ, ವಿರೂಪಾಕ್ಷನ ಗುಡಿಯ ಗೋಪುರ, ವಿಜಯ ವಿಠಲನ ಗುಡಿ ಇವೆಲ್ಲ ರಾಯರು ವಿಜಯನಗರಕ್ಕೆ ಇಟ್ಟ ಕಳಶ. ರಾಯರ ಕಾಲದಲ್ಲಿ ಊರಿನಲ್ಲಿ ನಳಗಳ ವ್ಯವಸ್ಥೆಯೂ ಆಯಿತು. ಬಹುಮನಿ ರಾಜ್ಯ ಒಡೆದು ಶಾಹಿ ರಾಜ್ಯಗಳಾಗಿದ್ದವು. ಬಿಜಾಪುರದಲ್ಲಿ ಆದಿಲ್ ಶಹ ಆಳುತ್ತಿದ್ದ. ರಾಯರು ಅವನ ವಶದಲ್ಲಿದ್ದ ರಾಯಚೂರು ಕೋಟೆಗೆ ಮುತ್ತಿಗೆ ಹಾಕಿದರು. ಬಿರುಸಾದ ಯುದ್ಧವಾಯಿತು. 16,000 ಜನ ಮಡಿದರು. ಕಡೆಗೆ ಆದಿಲ್ ಶಹನಿಗೆ ಸೋಲು ತಪ್ಪಲಿಲ್ಲ. ರಾಯಚೂರು ರಾಯರಿಗೆ ಇಡೀ ಬೊಕ್ಕಸ ದೊರೆಯಿತು. ಮುಂದೆ ಕಲಬುರಗಿಯ ಕೋಟೆಯೂ ರಾಯರಿಂದ ನೆಲಸಮವಾಯಿತು. ಉದಯಗಿರಿ ಕೋಟೆ ಮೊದಲು ವಿಜಯನಗರದ್ದು. ನಡುವೆ ತೆಲುಗರು ಅದನ್ನು ಹಿಡಿದುಕೊಂಡಿದ್ದರು. ರಾಯರು ತೆಲುಗರಿಂದ ಅದನ್ನು ಮರಳಿ ಪಡೆದರು. ಅದರ ಜೊತೆಗೆ ತೆಲುಗರ ದೊರೆಯ ಚಿನ್ನದಂಥ ಮಗಳೂ ಬಂದಳು. ಈ ವಿಜಯದ ನೆನಪಿಗಾಗಿಯೇ ರಾಯರು ವಿಜಯ ವಿಠಲನ ಗುಡಿ ಕಟ್ಟಿಸಿದರು. ರಾಜ್ಯನಾಶ 1564. ರಾಯರ ಅಳಿಯ ರಾಮರಾಯ. ರಾಯರ ತರುವಾಯ ಪಟ್ಟಕ್ಕೆ ಬಂದ 3 ಅರಸರು ರಾಮರಾಜನ ಕೈಗುಂಬೆಗಳು. ರಾಮರಾಜನು ಸಮರ್ಥ. ಮೊಹಮ್ಮದೀಯ ಅರಸರಿಗೆಲ್ಲ ಇವನನ್ನು ಕಂಡರೆ ಅಂಜಿಕೆ. ಆದರೆ ರಾಮರಾಜನ ಸೊಕ್ಕು ಅವರಿಗೆ ಸೇರಿ ಬರಲಿಲ್ಲ. ಒಳಗೊಳಗೆ ಒಗ್ಗಟ್ಟಾದರು. ಕೊನೆಗೆ 1524ರಲ್ಲಿ ತಾಳಿಕೋಟೆಯ ಸನಿಹದಲ್ಲಿರುವ ರಕ್ಕಸ ತಂಗಡಿಯ ಬೈಲಿನಲ್ಲಿ ಯುದ್ಧವಾಯಿತು. 90 ವರ್ಷದ ಮುದುಕ ರಾಮರಾಜ. ಆದರೂ ಆ ಕೈಚಳಕ ಭೀಷ್ಮನದೇ ಸರಿ. ರಾಮರಾಜನದು ಅಪಾರ ಸೇನೆ. ಈ ಬೆಳಗ್ಗೆ ಯುದ್ಧದ ಮೊದಲಲ್ಲೇ ರಾಮರಾಜನ ತಲೆ ನೆಲಕ್ಕೆ ಬಿತ್ತು. ಚುಕ್ಕಾಣಿ ಇಲ್ಲದ ಹಡಗು. ಸೇನಾ ದಿಕ್ಕಾಪಾಲಾಗಿ ಓಡಿತು. ಸಿಕ್ಕವರಿಗೆ ಶಿವಲಗ್ಗಿ. ಮೊಹಮ್ಮದೀಯರು ವಿಜಯನಗರವನ್ನು ಹೊಕ್ಕು ಜನರನ್ನು ನಿರ್ದಯವಾಗಿ ಕೊಂದರು. ಗುಡಿ ಅರಮನೆಗಳು ನೆಲಕಂಡವು. ವಿಜಯನಗರದ ವೈಭವ ಕನ್ನಡಿಗರು ಬಹುಕಾಲದಿಂದ ದುಡಿದು ಗಳಿಸಿದುದು 3 ದಿನಗಳಲ್ಲಿ ಮಾಯವಾಯಿತು. ದೊಣ್ಣೆಗೆ ನಿಮಿಷ ಎಂಬಂತೆ. ಹಾಗೆ ಮಣ್ಣುಗೂಡಿದ ಮೂರ್ತಿಗಳಲ್ಲಿ ಚೆಲುವಿನ ಮನೆಯೇ ಆದ ವಿಜಯ ವಿಠಲನ ಮೂರ್ತಿಯೂ ಒಂದು. ರಾಮರಾಯನ ತಮ್ಮಂದಿರು ಮುಂದೆ ವಿಜಯನಗರವನ್ನು ಆಳಿದರು. ಆದರೆ ವಿಜಯನಗರ ಮತ್ತೆಂದಿಗೂ ತಲೆ ಎತ್ತಲಿಲ್ಲ. ಹೀಗೆ ವಿಜಯನಗರ ಸಾಮ್ರಾಜ್ಯವು ಅವನತಿಗೊಂಡು ಹಾಳು ಹಂಪೆಯಾಗಿ ಉಳಿದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಗತಿಸಿದ ಒಂದು ಹಂಪಿಯ ಒಂದು ಚಿಕ್ಕ ಕತೆ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ಅಲ್ಲಿವರೆಗೂ